ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸುಮಾ. ಆರ್ಸಿಬಿ ಈ ಬಾರಿ ಸ್ಟಾರ್ ಆಟಗಾರನನ್ನೇ ತಂಡದಿಂದ ಕೈ ಬಿಡೋದಕ್ಕೆ ರೆಡಿಯಾಗಿದೆ ಅಂತೆ. ಹಾಗಾದ್ರೆ ಆರ್ಸಿಬಿ ಆ ಸ್ಟಾರ್ ಆಟಗಾರನನ್ನ ಕೈ ಬಿಡೋದಕ್ಕೆ ಕಾರಣ ಏನು? ಆರ್ಸಿಬಿ ಕೈ ಬಿಡ್ತಿರುವ ಆ ಆಟಗಾರ ಯಾರು? ಅದಕ್ಕೆ ಕಾರಣ ಏನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಈ ಬಾರಿ ಒಂದು ಸ್ಟ್ರಾಂಗ್ ಟೀಮ್ ಅನ್ನ ಕಟ್ಟಬೇಕು. ಮೆಗಾ ಹರಾಜಿನಲ್ಲಿ ಯಾವುದೇ ಕಾರಣಕ್ಕೂ ಹಳೆ ತಪ್ಪು ಆಗಬಾರ್ದು ಅಂತ ಆರ್ಸಿಬಿ ಎಚ್ಚರ ವಹಿಸಿದೆ. ಇದರ ಜೊತೆಗೆ ಆರ್ಸಿಬಿ ರಿಲೀಸ್ ಲಿಸ್ಟ್ ನಲ್ಲಿರೋ ಮೊದಲ ಆಟಗಾರ ಕ್ಯಾಪ್ಟನ್ ಡು ಪ್ಲೆಸಿಸ್ ಅಂತೆ. ಡು ಪ್ಲೆಸಿಸ್ ಕೊಹ್ಲಿ ನಾಯಕತ್ವಕ್ಕೆ ಗುಡ್ ಬೈ ಹೇಳಿದ ಮೇಲೆ ಆರ್ಸಿಬಿ ಚುಕ್ಕಾಣಿಯನ್ನ ಹಿಡಿದ್ರು. ಇವರು ಒಬ್ಬ ಡೇಂಜರಸ್ ಆಟಗಾರ, ಜೊತೆಗೆ ಅದ್ಭುತ ಕ್ಯಾಪ್ಟನ್ ಕೂಡ ಹೌದು, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಆರ್ಸಿಬಿಗಾಗಿ ಟ್ರೋಫಿ ಗೆಲ್ಲೋದಕ್ಕೆ ಇವರಿಂದ ಸಾಧ್ಯವಾಗಲಿಲ್ಲ. ಇದೇ ಕಾರಣಕ್ಕೆ ಆರ್ಸಿಬಿ ಫ್ರಾಂಚೈಸಿ ಹೊಸ ನಾಯಕನ ಹುಡುಕಾಟದಲ್ಲಿದೆ. ಜೊತೆಗೆ ತಂಡದ ನಾಯಕನನ್ನೇ ಕೈ ಬಿಡೋದಕ್ಕೆ ರೆಡಿಯಾಗಿದೆ. ಹಾಗಾದ್ರೆ ಡು ಪ್ಲೆಸಿಸ್ ಅವರನ್ನ ತಂಡದಿಂದ ಕೈ ಬಿಡೋದಕ್ಕೆ ಕಾರಣ ಏನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ರೀಸನ್ ನಂಬರ್ 1, ವಯಸ್ಸು. ಡು ಪ್ಲೆಸಿಸ್ಗೆ ಈಗ 40 ವರ್ಷ ವಯಸ್ಸು. ಇನ್ನು 3 ವರ್ಷಗಳ ಕಾಲ ಪಾಪ್ ಆಡೋದು ಕಷ್ಟ. ಇದೇ ಕಾರಣಕ್ಕೆ ಡು ಪ್ಲೆಸಿಸ್ ರನ್ನ ತಂಡದಿಂದ ಕೈ ಬಿಡೋದಕ್ಕೆ ಈಗ ಆರ್ಸಿಬಿ ಮುಂದಾಗಿದೆ. ರೀಸನ್ ನಂಬರ್ 2, ಕರ್ನಾಟಕದವರೇ ಬೇಕಂತೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಾಗಾಯ್ತು ಆರ್ಸಿಬಿ ಕತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದು ನಮ್ಮ ಕರ್ನಾಟಕದ ಫ್ರಾಂಚೈಸಿ. ಆದರೆ ಇಲ್ಲಿ ಕನ್ನಡದ ಆಟಗಾರರಿಗೆ ಹೆಚ್ಚು ಅವಕಾಶ ಸಿಗ್ತಾ ಇರಲಿಲ್ಲ. ಆರಂಭದಿಂದಲೂ ಆರ್ಸಿಬಿ ಕನ್ನಡದ ಆಟಗಾರರನ್ನ ಕಡೆಗಣಿಸ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾನೆ ಇತ್ತು. ಆದ್ರೆ ಈ ಬಾರಿ ಆರ್ಸಿಬಿ ಕರ್ನಾಟಕದ ಆಟಗಾರನಿಗೆ ಕ್ಯಾಪ್ಟನ್ಸಿ ನೀಡಬೇಕು ಅಂತ ಪ್ಲಾನ್ ಮಾಡಿದೆಯಂತೆ. ಆದ್ರೆ ಈ ಬಾರಿ ಕರ್ನಾಟಕದವರೇ ಕ್ಯಾಪ್ಟನ್ ಆಗ್ತಾರಾ? ಇದು ಸ್ವಲ್ಪ ಕಷ್ಟ ಇದೆ. ರೀಸನ್ ನಂಬರ್ 3, ಕಳೆದ IPL ನ ಪರ್ಫಾರ್ಮೆನ್ಸ್. ಡು ಪ್ಲೆಸಿಸ್ ಒಬ್ಬ ಡೆಡ್ಲಿ ಡೇಂಜರಸ್ ಆಟಗಾರ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಕಳೆದ IPL ನಲ್ಲಿ ಅಬ್ಬರಿಸಲಿಲ್ಲ. ಕೊಹ್ಲಿಯಷ್ಟು ಅಗ್ರೆಸಿವ್ ಆಗಿರಲಿಲ್ಲ ಅನ್ನೋದು ಕೂಡ ಪ್ರಮುಖ ಕಾರಣ ಅಂತೆ. ಒಟ್ಟಾರೆ ಆರ್ಸಿಬಿ ಹಳೆ ತಪ್ಪುಗಳನ್ನ ತಿದ್ಕೊಂಡು ಈ ಬಾರಿಯ ಮೆಗಾ ಹರಾಜಿನಲ್ಲಿ ಒಂದು ಬಲಿಷ್ಠ ತಂಡವನ್ನ ಕಟ್ಟೋದಕ್ಕೆ ಮುಂದಾಗಿದೆ. ಕೈಕೊಟ್ಟ ಆಟಗಾರರನ್ನ ಕೈಬಿಟ್ಟು ಹೊಸ ತಂಡವನ್ನ ಕಟ್ಟೋದಕ್ಕೆ ಮುಂದಾಗಿದೆ. ಈ ಬಾರಿನಾದ್ರೂ ಆರ್ಸಿಬಿ ಒಂದು ಸ್ಟ್ರಾಂಗ್ ಟೀಮ್ ಅನ್ನ ಕಟ್ಲಿ ಅನ್ನೋದು ಕೆಂಪಂಗಿ ಅಭಿಮಾನಿಗಳ ಆಶಯ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸುಮಾ. ಆರ್ಸಿಬಿ ಈ ಬಾರಿ ಸ್ಟಾರ್ ಆಟಗಾರನನ್ನೇ ತಂಡದಿಂದ ಕೈ ಬಿಡೋದಕ್ಕೆ ರೆಡಿಯಾಗಿದೆ ಅಂತೆ. ಹಾಗಾದ್ರೆ ಆರ್ಸಿಬಿ ಆ ಸ್ಟಾರ್ ಆಟಗಾರನನ್ನ ಕೈ ಬಿಡೋದಕ್ಕೆ ಕಾರಣ ಏನು? ಆರ್ಸಿಬಿ ಕೈ ಬಿಡ್ತಿರುವ ಆ ಆಟಗಾರ ಯಾರು? ಅದಕ್ಕೆ ಕಾರಣ ಏನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಈ ಬಾರಿ ಒಂದು ಸ್ಟ್ರಾಂಗ್ ಟೀಮ್ ಅನ್ನ ಕಟ್ಟಬೇಕು. ಮೆಗಾ ಹರಾಜಿನಲ್ಲಿ ಯಾವುದೇ ಕಾರಣಕ್ಕೂ ಹಳೆ ತಪ್ಪು ಆಗಬಾರ್ದು ಅಂತ ಆರ್ಸಿಬಿ ಎಚ್ಚರ ವಹಿಸಿದೆ. ಇದರ ಜೊತೆಗೆ ಆರ್ಸಿಬಿ ರಿಲೀಸ್ ಲಿಸ್ಟ್ ನಲ್ಲಿರೋ ಮೊದಲ ಆಟಗಾರ ಕ್ಯಾಪ್ಟನ್ ಡು ಪ್ಲೆಸಿಸ್ ಅಂತೆ. ಡು ಪ್ಲೆಸಿಸ್ ಕೊಹ್ಲಿ ನಾಯಕತ್ವಕ್ಕೆ ಗುಡ್ ಬೈ ಹೇಳಿದ ಮೇಲೆ ಆರ್ಸಿಬಿ ಚುಕ್ಕಾಣಿಯನ್ನ ಹಿಡಿದ್ರು. ಇವರು ಒಬ್ಬ ಡೇಂಜರಸ್ ಆಟಗಾರ, ಜೊತೆಗೆ ಅದ್ಭುತ ಕ್ಯಾಪ್ಟನ್ ಕೂಡ ಹೌದು, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಆರ್ಸಿಬಿಗಾಗಿ ಟ್ರೋಫಿ ಗೆಲ್ಲೋದಕ್ಕೆ ಇವರಿಂದ ಸಾಧ್ಯವಾಗಲಿಲ್ಲ. ಇದೇ ಕಾರಣಕ್ಕೆ ಆರ್ಸಿಬಿ ಫ್ರಾಂಚೈಸಿ ಹೊಸ ನಾಯಕನ ಹುಡುಕಾಟದಲ್ಲಿದೆ. ಜೊತೆಗೆ ತಂಡದ ನಾಯಕನನ್ನೇ ಕೈ ಬಿಡೋದಕ್ಕೆ ರೆಡಿಯಾಗಿದೆ. ಹಾಗಾದ್ರೆ ಡು ಪ್ಲೆಸಿಸ್ ಅವರನ್ನ ತಂಡದಿಂದ ಕೈ ಬಿಡೋದಕ್ಕೆ ಕಾರಣ ಏನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ರೀಸನ್ ನಂಬರ್ 1, ವಯಸ್ಸು. ಡು ಪ್ಲೆಸಿಸ್ಗೆ ಈಗ 40 ವರ್ಷ ವಯಸ್ಸು. ಇನ್ನು 3 ವರ್ಷಗಳ ಕಾಲ ಪಾಪ್ ಆಡೋದು ಕಷ್ಟ. ಇದೇ ಕಾರಣಕ್ಕೆ ಡು ಪ್ಲೆಸಿಸ್ ರನ್ನ ತಂಡದಿಂದ ಕೈ ಬಿಡೋದಕ್ಕೆ ಈಗ ಆರ್ಸಿಬಿ ಮುಂದಾಗಿದೆ. ರೀಸನ್ ನಂಬರ್ 2, ಕರ್ನಾಟಕದವರೇ ಬೇಕಂತೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಾಗಾಯ್ತು ಆರ್ಸಿಬಿ ಕತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದು ನಮ್ಮ ಕರ್ನಾಟಕದ ಫ್ರಾಂಚೈಸಿ. ಆದರೆ ಇಲ್ಲಿ ಕನ್ನಡದ ಆಟಗಾರರಿಗೆ ಹೆಚ್ಚು ಅವಕಾಶ ಸಿಗ್ತಾ ಇರಲಿಲ್ಲ. ಆರಂಭದಿಂದಲೂ ಆರ್ಸಿಬಿ ಕನ್ನಡದ ಆಟಗಾರರನ್ನ ಕಡೆಗಣಿಸ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾನೆ ಇತ್ತು. ಆದರೆ ಈ ಬಾರಿ
ಆದ್ರೆ ಈ ಬಾರಿ RCB ಕರ್ನಾಟಕದ ಆಟಗಾರನಿಗೆ ಕ್ಯಾಪ್ಟನ್ಸಿ ನೀಡಬೇಕು ಅಂತ ಪ್ಲಾನ್ ಮಾಡಿದ್ಯಂತೆ. ಆದ್ರೆ ಈ ಬಾರಿ ಕರ್ನಾಟಕದವರೇ ಕ್ಯಾಪ್ಟನ್ ಆಗ್ತಾರಾ? ಇದು ಸ್ವಲ್ಪ ಕಷ್ಟ ಇದೆ. ರೀಸನ್ ನಂಬರ್ 3, ಕಳೆದ IPL ನ ಪರ್ಫಾರ್ಮೆನ್ಸ್. ಫಾಫ್ ಡು ಪ್ಲೆಸಿಸ್ ಒಬ್ಬ ಡೆಡ್ಲಿ ಡೇಂಜರಸ್ ಆಟಗಾರ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಕಳೆದ IPL ನಲ್ಲಿ ಅಬ್ಬರಿಸಲಿಲ್ಲ. ಕೊಹ್ಲಿಯಷ್ಟು ಅಗ್ರೆಸಿವ್ ಆಗಿರ್ಲಿಲ್ಲ ಅನ್ನೋದು ಕೂಡ ಪ್ರಮುಖ ಕಾರಣ ಅಂತೆ. ಒಟ್ಟಾರೆ RCB ಹಳೆ ತಪ್ಪುಗಳನ್ನ ತಿದ್ಕೊಂಡು ಈ ಬಾರಿಯ ಮೆಗಾ ಹರಾಜಿನಲ್ಲಿ ಒಂದು ಬಲಿಷ್ಠ ತಂಡವನ್ನ ಕಟ್ಟೋದಕ್ಕೆ ಮುಂದಾಗಿದೆ. ಕೈಕೊಟ್ಟ ಆಟಗಾರರನ್ನ ಕೈಬಿಟ್ಟು ಹೊಸ ತಂಡವನ್ನ ಕಟ್ಟೋದಕ್ಕೆ ಮುಂದಾಗಿದೆ. ಈ ಬಾರಿನಾದ್ರೂ RCB ಒಂದು ಸ್ಟ್ರಾಂಗ್ ಟೀಮ್ ಅನ್ನ ಕಟ್ಲಿ ಅನ್ನೋದು ಕೆಂಪಂಗಿ ಅಭಿಮಾನಿಗಳ ಆಶಯ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಸುಮಾ. RCB ಈ ಬಾರಿ ಸ್ಟಾರ್ ಆಟಗಾರನನ್ನೇ ತಂಡದಿಂದ ಕೈ ಬಿಡೋದಕ್ಕೆ ರೆಡಿ ಆಗಿದೆಯಂತೆ. ಹಾಗಾದ್ರೆ RCB ಆ ಸ್ಟಾರ್ ಆಟಗಾರನನ್ನ ಕೈ ಬಿಡೋದಕ್ಕೆ ಕಾರಣ ಏನು? RCB ಕೈ ಬಿಡ್ತಿರುವ ಆ ಆಟಗಾರ ಯಾರು? ಅದಕ್ಕೆ ಕಾರಣ ಏನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಈ ಬಾರಿ ಒಂದು ಸ್ಟ್ರಾಂಗ್ ಟೀಮ್ ಅನ್ನ ಕಟ್ಟಬೇಕು. ಮೆಗಾ ಹರಾಜಿನಲ್ಲಿ ಯಾವುದೇ ಕಾರಣಕ್ಕೂ ಹಳೆ ತಪ್ಪು ಆಗಬಾರ್ದು ಅಂತ RCB ಎಚ್ಚರ ವಹಿಸಿದೆ. ಇದರ ಜೊತೆಗೆ RCB ರಿಲೀಸ್ ಲಿಸ್ಟ್ ನಲ್ಲಿರೋ ಮೊದಲ ಆಟಗಾರ ಕ್ಯಾಪ್ಟನ್ ಡು ಪ್ಲೆಸಿಸ್ ಅಂತೆ. ಡು ಪ್ಲೆಸಿಸ್ ಕೊಹ್ಲಿ ನಾಯಕತ್ವಕ್ಕೆ ಗುಡ್ ಬೈ ಹೇಳಿದ ಮೇಲೆ RCB ಚುಕ್ಕಾಣಿಯನ್ನ ಹಿಡಿದ್ರು. ಇವರು ಒಬ್ಬ ಡೇಂಜರಸ್ ಆಟಗಾರ, ಜೊತೆಗೆ ಅದ್ಭುತ ಕ್ಯಾಪ್ಟನ್ ಕೂಡ ಹೌದು, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ RCBಗಾಗಿ ಟ್ರೋಫಿ ಗೆಲ್ಲೋದಕ್ಕೆ ಇವರಿಂದ ಸಾಧ್ಯವಾಗಲಿಲ್ಲ. ಇದೇ ಕಾರಣಕ್ಕೆ RCB ಫ್ರಾಂಚೈಸಿ ಹೊಸ ನಾಯಕನ ಹುಡುಕಾಟದಲ್ಲಿದೆ. ಜೊತೆಗೆ ತಂಡದ ನಾಯಕನನ್ನೇ ಕೈ ಬಿಡೋದಕ್ಕೆ ರೆಡಿಯಾಗಿದೆ. ಹಾಗಾದ್ರೆ ಡು ಪ್ಲೆಸಿಸ್ ಅವರನ್ನ ತಂಡದಿಂದ ಕೈ ಬಿಡೋದಕ್ಕೆ ಕಾರಣ ಏನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ರೀಸನ್ ನಂಬರ್ 1, ವಯಸ್ಸು. ಡು ಪ್ಲೆಸಿಸ್ಗೆ ಈಗ 40 ವರ್ಷ ವಯಸ್ಸು. ಇನ್ನು 3 ವರ್ಷಗಳ ಕಾಲ ಪಾಫ್ ಆಡೋದು ಕಷ್ಟ. ಇದೇ ಕಾರಣಕ್ಕೆ ಡು ಪ್ಲೆಸಿಸ್ ರನ್ನ ತಂಡದಿಂದ ಕೈ ಬಿಡೋದಕ್ಕೆ ಈಗ RCB ಮುಂದಾಗಿದೆ. ರೀಸನ್ ನಂಬರ್ 2, ಕರ್ನಾಟಕದವರೇ ಬೇಕಂತೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಾಗಾಯ್ತು RCB ಕತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದು ನಮ್ಮ ಕರ್ನಾಟಕದ ಫ್ರಾಂಚೈಸಿ. ಆದರೆ ಇಲ್ಲಿ ಕನ್ನಡದ ಆಟಗಾರರಿಗೆ ಹೆಚ್ಚು ಅವಕಾಶ ಸಿಗ್ತಾ ಇರಲಿಲ್ಲ. ಆರಂಭದಿಂದಲೂ RCB ಕನ್ನಡದ ಆಟಗಾರರನ್ನ ಕಡೆಗಣಿಸ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾನೆ ಇತ್ತು. ಆದ್ರೆ ಈ ಬಾರಿ RCB ಕರ್ನಾಟಕದ ಆಟಗಾರನಿಗೆ ಕ್ಯಾಪ್ಟನ್ಸಿ ನೀಡಬೇಕು ಅಂತ ಪ್ಲಾನ್ ಮಾಡಿದ್ಯಂತೆ. ಆದ್ರೆ ಈ ಬಾರಿ ಕರ್ನಾಟಕದವರೇ ಕ್ಯಾಪ್ಟನ್ ಆಗ್ತಾರಾ? ಇದು ಸ್ವಲ್ಪ ಕಷ್ಟ ಇದೆ. ರೀಸನ್ ನಂಬರ್ 3, ಕಳೆದ IPL ನ ಪರ್ಫಾರ್ಮೆನ್ಸ್. ಫಾಫ್ ಡು ಪ್ಲೆಸಿಸ್ ಒಬ್ಬ ಡೆಡ್ಲಿ ಡೇಂಜರಸ್ ಆಟಗಾರ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಕಳೆದ IPL ನಲ್ಲಿ ಅಬ್ಬರಿಸಲಿಲ್ಲ. ಕೊಹ್ಲಿಯಷ್ಟು ಅಗ್ರೆಸಿವ್ ಆಗಿರ್ಲಿಲ್ಲ ಅನ್ನೋದು ಕೂಡ ಪ್ರಮುಖ ಕಾರಣ ಅಂತೆ.